ಬಹಳಷ್ಟು ಜನ, ತುಂಬಾ ಜನ ಏನ್ ಇಂಜಿನಿಯರಿಂಗ್ ಸೀಟ್ ಹೊಡೆದಿದ ತಕ್ಷಣ ಇವಾಗ ಒಂದು ಕೆಲಸ ಮಾಡು ನೀನು. ಟುಡೇ ಐ ಗಾಟ್ ಅಡ್ಮಿಷನ್ ಇನ್ ಮೈ ಇಂಜಿನಿಯರಿಂಗ್ ಕಾಲೇಜ್, ಟುಡೇ ಐ ಜಾಯಿನ್ಡ್ ಆಸ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ ಅಂತ ಒಂದು ಫೋಟೋ ಹೊಡೆದು ನೀವು ಸ್ಟೇಟಸ್ ಹಾಕು. 100 ಜನ ನಿಮ್ ನೆಂಟರು ನೋಡಿರ್ತಾರೆ, ಒಬ್ರು ರಿಪ್ಲೈ ಕೊಡಲ್ಲ. ಅದ್ರ ಅರ್ಥ ಏನು ಗೊತ್ತಾ? ಎಲ್ಲರೂ ನಿನ್ನ ಗಮನಿಸ್ತಾರೆ, ಆದ್ರೆ ಎಲ್ಲರೂ ಇಷ್ಟ ಪಡಲ್ಲ. ನಿನ್ನನ್ನ ಎಲ್ಲರೂ ಗಮನಿಸ್ತಾರೆ, ಬಟ್ ಎಲ್ಲರೂ ಇಷ್ಟ ಪಡಲ್ಲ. ನಾನೇ ನೋಡಿ, ನೀನೊಂದು ಹಾಕು, 500 ಜನ ನೋಡಿರ್ತಾರೆ, ಒಬ್ಬರೇ ಲೈಕ್ ಕೊಡ್ತಾರೆ, ಒಬ್ಬರೇ ರಿಪ್ಲೈ ಕೊಡ್ತಾರೆ. ನಿನ್ನನ್ನು ಗಮನಿಸೋದು ಬೇರೆ, ಇಷ್ಟಪಡೋದು ಬೇರೆ. ಜನ ನಿನ್ನನ್ನು ಗಮನಿಸ್ತಾ ಇದ್ದಾರೆ, ನಿನ್ನನ್ನು ಇಷ್ಟಪಡ್ತಿಲ್ಲ. ನೀನು ದಡ್ಡ, ಇಷ್ಟಪಡ್ತಿದ್ದೀರ ಅಂತ ಅನ್ಕೊಂತಾ ಇದೆಯಾ? ಇದೇ ನಿನ್ನ ವೀಕ್ನೆಸ್. ಪ್ಲೀಸ್, ದೇ ಆರ್ ಅಬ್ಸರ್ವಿಂಗ್ ಯು, ದೇ ಆರ್ ನಾಟ್ ಲೈಕಿಂಗ್ ಯು. ದಿಸ್ ಇಸ್ ರಿಯಾಲಿಟಿ. ಈ ಯಂಗ್ ಜನರೇಷನ್, ಅರೆ ಮರಯ ಲೈಫಲ್ಲಿ ಎಲ್ಲದಕ್ಕೂ ರೆಡಿ ಆಗಿ ಮರಯ. ಬಹಳಷ್ಟು ಜನ ಹೇಳ್ತಾರೆ ಕೆರಿಯರ್ 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 ಲೇ, ಇನ್ನು 45 ವರ್ಷ ಗಟ್ಟಿಯಾಗಿರ್ತೇನೆ ಅಷ್ಟೇ. ಪ್ಲಾನ್ ಯುವರ್ ಸೆಲ್ಫ್. ಇಂಜಿನಿಯರಿಂಗ್ ಮುಗಿಸು, ಒಳ್ಳೆ ಕಂಪ್ನಿ ಕಟ್ಟು, ಸಾಧ್ಯ ಆದರೆ ಅಮೆರಿಕಾ ಹೋಗಿ ಕೆಲಸ ಹುಡುಕ್ತೀನಿ ಅಂತ ಅನ್ಕೋಬೇಡ. ಅಮೆರಿಕಾ ಹುಡುಗರನ್ನ ನಾವು ಗಲ್ಲಿಗೆ ಇಳಿಸಕ್ಕಾಗುತ್ತಾ ಯೋಚನೆ ಮಾಡು. We are planning now with 1,000 acres with my leader Dr. M.C. Sudhakar sir. We are planning some 1,000 acres. We want to make some big industrial area in this. We are planning that. We are talking with all the biggest companies. ಒಂದು 5 ವರ್ಷದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ತಂದು ನಮ್ಮ ಹುಡುಗರು US ವೀಸಾಗ ಒದ್ದಾಡ್ತಾ ಇದ್ದಾರೆ. US ವೀಸಾಗ ನಾವು ಒದ್ದಾಡೋದಲ್ವೋ, ಇನ್ನೊಂದು 10 ವರ್ಷಕ್ಕೆ ಅವ್ರು ನಮ್ಮ ವೀಸಾಗ ಒದ್ದಾಡಬೇಕು. 32% Intel employees, 34% Microsoft employees, 31% NASA employees. They are Indians. What we are lacking? ಮೊನ್ನೆ ನಾವು ಲಾಂಚ್ ಮಾಡಿದಾಗ ನಾಸಾ ಯಾವ್ದಾದ್ರು ಲಾಂಚ್ ಮಾಡಿದ್ರೆ ಅದ್ರಲ್ಲಿ ಕನಿಷ್ಠ 100 ಜನ ಇಂಡಿಯನ್ಸ್ ಇರ್ತಾರೆ. ಮೊನ್ನೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಒಬ್ಬ ಅಮೆರಿಕನ್ ಇರಲಿಲ್ಲ. We are great. We are great. ಯಾಕೆಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನ ತುಂಬಾ ಜನ ಗ್ರಾಜುಯೇಟಿಂಗ್ ಫ್ರಮ್ ಇಯರ್ ಆಫ್ಟರ್ 4 years ನೀವು ಇಲ್ಲಿಂದ ಗ್ರಾಜುಯೇಟ್ ಆಗಿ ಎಲ್ಲ ಸರ್ಟಿಫಿಕೇಟ್ಸ್ ಎತ್ಕೊಂಡು ಕೆಲವರು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತೀರಾ. ಕೆಲವರು ಕ್ಯಾಂಪಸ್ ಸೆಲೆಕ್ಷನ್ ಅಂದ್ರೆ ವೆಲ್ ಅಂಡ್ ಗುಡ್, ಯು ಗಾಟ್ ಅನ್ ಎಕ್ಸ್ಪೀರಿಯನ್ಸ್ ಟು ರನ್ ಯುವರ್ ಓನ್ ಕಂಪನಿ. ಇಫ್ ಯು ನಾಟ್ ಸೆಲೆಕ್ಟೆಡ್, ಬಿ ವೆರಿ ವೆರಿ ಹ್ಯಾಪಿ. ಜಸ್ಟ್ ಯು ಗಾಟ್ ಅನ್ ಆಪರ್ಚುನಿಟಿ ಟು ಸ್ಟಾರ್ಟ್ ಯುವರ್ ಓನ್ ಕಂಪನಿ. ಡೋಂಟ್ ವರಿ. ನನಗೆ ಭಾಳಷ್ಟು ಜನ ಹೇಳಿದ್ರು, ಪ್ರದೀಪ್ ಯುವರ್ ಇಂಗ್ಲೀಷ್ ಇಸ್ ನಾಟ್ ಗುಡ್. ನಾನು ಹೇಳ್ದೆ, ನನ್ಗೆ ಏನಾದರೂ ಯಾರಾದ್ರೂ ಇಂಗ್ಲೀಷ್ ಬಂದಿದ್ದಿದ್ರೆ ಯಾರಾದ್ರೂ 20-25 ಸಾವಿರ ಕೆಲಸ ಕೊಡ್ತಿದ್ರು, ಹೊರಟೋಗಿ ಸೆಟ್ಲ್ ಆಗ್ತಿದ್ದೆ. ನನಗೆ ಇಂಗ್ಲೀಷ್ ಬರಲಿಲ್ಲ. ರಿಮೆಂಬರ್ ಮ್ಯಾನ್, ನನಗೆ ಇಂಗ್ಲೀಷ್ ಬರಲಿಲ್ಲ, ಕ್ವಾಲಿಫಿಕೇಶನ್ ಇರಲಿಲ್ಲ, ಟ್ಯಾಲೆಂಟ್ ಇರಲಿಲ್ಲ, ಯಾರು ಕೆಲಸ ಕೊಡಲಿಲ್ಲ. ಅದಕ್ಕೆ ನಾನೇ ಇವತ್ತು 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಆಲ್ವೇಸ್ ಡೋಂಟ್ ಬಿ ವೆರಿ ಟ್ಯಾಲೆಂಟೆಡ್. ನೀವು ತುಂಬಾ ಟ್ಯಾಲೆಂಟ್ ಆಗಿದ್ರು ಒಂದೊಂದ್ಸಲ ಕಷ್ಟ, ಮಂತ್ಲಿ ಸ್ಯಾಲರಿ ಸೆಟ್ಲ್ ಆಗ್ಬಿಡ್ತೀರಾ. ನಮ್ಗೆ ಅಷ್ಟು ಟ್ಯಾಲೆಂಟ್ ಇಲ್ಲದೆ ಇರೋದಕ್ಕೆ ನಮ್ಗೆ ಯಾರು ಕೆಲಸ ಕೊಡ್ಲಿಲ್ಲ. ಸೊ ಆವಾಗ ಕೆಲಸ ಯಾವಾಗ ಸಿಗ್ಲಿಲ್ವೋ, ನಾನು ಈ ಸಂದರ್ಭದಲ್ಲಿ ಐ ಶುಡ್ ಥ್ಯಾಂಕ್ ಮೈ ಮದರ್ ಆ್ಯಂಡ್ ಮೈ ವೈಫ್. ನನಗೆ ಮಾತಾಡೋದು ಹೇಳ್ಕೊಟ್ಟಂತ ನನ್ನ ತಾಯಿಗೆ, ಸೈಲೆಂಟ್ ಆಗಿರಬೇಕು ಅಂತ ಹೇಳ್ಕೊಟ್ಟ ನನ್ನ ವೈಫ್ಗೆ. These two people are very great in my life. ನಾನು ಬಹಳಷ್ಟು ಜನ ಇಲ್ಲಿರೋ ಯಂಗ್ಸ್ಟರ್ಸ್ ಒಂದು ಮಾತು ಹೇಳ್ತೀನಿ. Listen this story, dears. Those who came from the very poor and humble background, middle class background. Sir, I am a very poor. If your mother or father is poor, it's not your mistake. If you become a poor father or mother, it's your mistake, sir. My father is poor. I agree. My father is poor. I never be a poor father, my kid. I will be one of the richest father for my kid. Now, ನಮ್ಮ ತಂದೆ ಬಡವರೇ, ನಾನು ಹೋಗ್ತೀನಿ. ಬಟ್ ನನ್ನ ಮಕ್ಕಳು ನಾನು ಬಡ ತಂದೆ ಆಗಿರಲ್ಲ ರೀ. ನಾನು ಹೇಳ್ತಾ ಇದ್ದೀನಿ, ತುಂಬಾ ಜನ, ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಜಸ್ಟ್ ಟು ಅಚೀವ್ ಬಿಗ್ ಥಿಂಗ್ಸ್ ಇನ್ ಲೈಫ್. ಒಂದು, ಗೆಟ್ ಅ ಸ್ಟ್ರಾಂಗ್ ವಿಲ್ ಪವರ್, ರೆಡಿ ಟು ಫೇಲ್. ಚಿಕ್ಕಬಳ್ಳಾಪುರದಲ್ಲಿ ನಾನು 2nd year ಮುಗಿದ ಈ ಸಂದರ್ಭದಲ್ಲಿ ನಮ್ಮ RG ಸರ್ನು ನೆನೆಸ್ಕೋಬೇಕು. ಥ್ಯಾಂಕ್ ಯು RG ಸರ್. ಬಿಕಾಸ್ ಸಿ ವಾಟ್ ಹ್ಯಾಪನ್, ಐ ವಾಸ್ ದೆನ್ 12th ಫಿನಿಶ್ ಆಗಿತ್ತು. ಇನ್ 12th ಸ್ಟ್ಯಾಂಡರ್ಡ್ ಐ ಲಾಸ್ಟ್ ಮೈ ಬೋತ್ ದ ಪೇರೆಂಟ್ಸ್. ಎಕ್ಸಾಮ್ 4 months ಬ್ಯಾಕ್. ನಾನು ದುಡ್ಡು ದುಡಿಬೇಕಾಗಿತ್ತು. ನನಗೆ ಅಪ್ಪ ಅಮ್ಮ ಇಬ್ರು ತೀರೋಗ್ಬಿಟ್ಟಿದ್ರು. ಏನು ಮಾಡಬೇಕೋ ಗೊತ್ತಿಲ್ಲ. 2nd year ಆವ್ರೇಜ್ ಹುಡುಗ ನಾನು. ಟ್ಯೂಷನ್ ಸೆಂಟರ್ ಸ್ಟಾರ್ಟ್ ಆಯಿತು ಚಿಕ್ಕಬಳ್ಳಾಪುರದಲ್ಲಿ. ಬಯಾಲಜಿ ಟೀಚರ್ ಇರಲಿಲ್ಲ. ಒಂದು 400-500 ಜನ ಸ್ಟೂಡೆಂಟ್ಸ್ ಇದ್ರು, ಬಯಾಲಜಿ ಟೀಚರ್ಸ್ ಇರಲಿಲ್ಲ. ತುಂಬ ರಿಸ್ಟ್ರಿಕ್ಷನ್ಸ್ ಬೇರಿತ್ತು. ಆವಾಗ ನನ್ನನ್ನು ಕರ್ಕೊಂಡೋದ್ರು ನಮ್ಮ MV ಸರ್ ಅಂತ, ಪಾಠ ಮಾಡ್ತೀಯನೋ ಅಂತ. ಸರ್, ನಾಳೆ ಟಾಪಿಕ್ ತೊಗೊಂಡು ರಾತ್ರಿ ಎಲ್ಲ ಓದ್ಕೊಂಡು 4:00 ಓದ್ಕೊಂಡು 5 ಗಂಟೆಗೆ ನಮ್ಮೂರಿಂದ ಸಿರುಗುಪ್ಪ ಬಸ್ ಅಂತ ಬಂದು 6 ಗಂಟೆಗೆ 2 hour ಪಾಠ ಮಾಡೋಕ್ಕೆ ರಾತ್ರಿ ಎಲ್ಲ ಓದೋದು. ಬಹಳ ಕಷ್ಟ ಆಗ್ತಿತ್ತು 2 hours ಕ್ಲಾಸ್ ತಗೊಳಕ್ಕೆ. ಪಾಠ ಮಾಡಿದೆ. ಅವ್ರು ನನಗೆ ಟ್ರಯಲ್ಗೆ ಇಳಿಸಿದ್ದು, ಬೇರೆ ಟೀಚರ್ ಬರೋವರೆಗೂ ಪಾಠ ಮಾಡೋ ಅಂತ. 1 weekಗೆ ನಾನು ಹಣೆ ಬರಹ ಚೆನ್ನಾಗಿತ್ತು. ಹುಡುಗರೆಲ್ಲ
ಪ್ರದೀಪ್ ಸರ್ ಕೈಯಲ್ಲಿ ಬಯಾಲಜಿ ಮಾಡಿಸಿದ್ರೆ ಟ್ಯೂಷನ್ಗೆ ಬರ್ತೀವಿ ಅಂತಾರೆ. ಅವಾಗ ನಾನೇ ಟೀಚರ್ ಆಗ್ತೀನಿ. ಬಿಲೀವ್ ಮಿ, 2006-07 ಅಲ್ಲಿ ನಮ್ಮ ಟ್ಯೂಷನ್ ಸ್ಟ್ರೆಂತ್ ಆವತ್ತಿಗೆ ನಾಟ್ ರಾಂಗ್ 1700. ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಟ್ರಯಲ್. ನಾನು ಡಿಗ್ರಿ ಮಾಡಿಲ್ಲ, ಇನ್ನು PUC ಹುಡುಗ ಟ್ಯೂಷನ್ ಸೆಂಟರ್ ಮಾಡಿದ್ರೆ ಮ್ಯಾಸಿವ್ ಸಕ್ಸಸ್. ಅದಾದ್ಮೇಲೆ ಒಂದು ಲೋಕಲ್ ಚಾನಲ್ ಹೋದೆ, ಜರ್ನಲಿಸಮ್ ಗೊತ್ತಿಲ್ಲ, ಒಂದು ಲೈಫ್ ಈಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡಿದೆ, ತುಂಬಾ ಜನ ಮೋಟಿವೇಟ್ ಆದ್ರು. ರಾಜಕೀಯ ಗೊತ್ತಿಲ್ಲ, 22 ದಿನದಿಂದ ಟಿಕೆಟ್ ಬರುತ್ತೆ, ಹೋಗಿ ನಿಲ್ತೀನಿ, ಗೆದ್ದು ಬಿಡ್ತೀನಿ. ಇದೆಲ್ಲ ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ ಅಗೇನ್ ಟೆಲ್ಲಿಂಗ್, ಒಂದು ಮಾತು ಹೇಳ್ತೀನಿ, ಇದಕ್ಕೆಲ್ಲ ಕಾರಣ ಟ್ಯಾಲೆಂಟ್, ಹಾರ್ಡ್ ವರ್ಕ್ ಅಲ್ಲ, ಕ್ರಿಸ್ಟಲ್ ಕ್ಲಿಯರ್ ವಿಲ್ ಪವರ್. ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಒಂದು ಮಾತಿದೆ, ಅವನ ಅಜ್ಜಿ ಆಗಿದ್ದಾಗೋಗ್ಲಿ ಟ್ರೈ ಮಾಡಬೇಕು ಅಂತ. ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ ಟ್ರೈ ಯುವರ್ ಸೆಲ್ಫ್, ಬಿ ಸ್ಟ್ರಾಂಗ್, ಬಿ ಫೋಕಸ್ಡ್. ನಿನ್ನ ಯಾರು ಇಲ್ಲಿ ಬಂದು ಮೇಲೆ ಎತ್ತಲ್ಲ, ನಿನ್ ಕಷ್ಟ ನೀನ್ ಯಾರು ಕೇಳಲ್ಲ, ನಿನ್ನ ಕಣ್ಣೀರು ಯಾರು ಇಲ್ಲಿ ಒರೆಸಲ್ಲ. ನಿನಗೆ ಕೆಪಾಸಿಟಿ ಇದ್ರೆ ನೀನ್ ಬೆಳಿಬೇಕಷ್ಟೇ, ನಿನಗೆ ಧೈರ್ಯ ಇದ್ರೆ ನೀನ್ ಬೆಳಿಬೇಕಷ್ಟೇ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯತ್ ಭಾವಂ ತತ್ ಭವತಿ, ನೀ ಮತಂತೋ ನೀ ಗತಂತ ಅಂತ. ಸ್ವಲ್ಪ ಒಂದು 5 ವರ್ಷ ಹೆಂಗಿರ್ಬೇಕು, 10 ವರ್ಷ ಆದ್ಮೇಲೆ ಹೆಂಗಿರ್ಬೇಕು, ಇವೆಲ್ಲ ಏನ್ ಗೊತ್ತಾ. ಇನ್ನು ಈ ಏಜ್ ಅಲ್ಲಿ ನನ್ನ ತಮ್ಮಂದ್ರಿಗೆ ತಂಗಿಯಂದ್ರಿಗೆ ಒಂದು ಅಡ್ವೈಸ್, ನಿಮ್ಮ ಅಣ್ಣನ ತರ ಅಪ್ಪ ಅಮ್ಮ ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರ ಕೈಯಲ್ಲಿ ಹೇಳಕ್ಕಾಗಲ್ಲ, ಬಟ್ ನಿಮ್ಮ ಅಣ್ಣನ ತರ ಒಂದು ಅಡ್ವೈಸ್ ಹೇಳ್ತೀನಿ. ಲೈಫಲ್ಲಿ 4 ಇಯರ್ಸ್ ಜರ್ನಿಯಲ್ಲಿ ಕೆಲವರು ಡಿಸ್ಟರ್ಬ್ ಆಗಿ ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನಾನು ನಿಮ್ಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ಐ ಲವ್ ಯು ಅನ್ನೋ ಪದದಲ್ಲಿ ಐ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತೆ ಕಂಡ್ರು. ಮೀ ಟು ಅಲ್ಲಿ ಬಿ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ಒಬ್ರು ಇನ್ನೊಬ್ಬರನ್ನ ಇಷ್ಟಪಡೋದು ಅವ್ರು ಚೆನ್ನಾಗಿರ್ಲಿ ಅಂತಲ್ಲ, ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ಎಲ್ಲ ಸ್ವಾರ್ಥ ಕಂಡ್ರು. ಇದು ದಿಸ್ ಅನ್ ಅಲ್ಟಿಮೇಟ್ ರಿಯಾಲಿಟಿ ಆಫ್ ಲೈಫ್. ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ಲೈಫಲ್ಲಿ ದಿಸ್ ನಾಟ್ ಅ ಏಜ್ ಆಫ್ ಟೇಕಿಂಗ್ ಅ ಲೈಫ್ ಟೈಮ್ ಡಿಸಿಷನ್ಸ್. ಲೈಫ್ ಟೈಮ್ ಡಿಸಿಷನ್ಸ್ ತಗೊಳ್ಳೋ ಏಜ್ ಅಲ್ಲ ಇದು. ಈ ಸಲ ಓದಿ, ನಾಳೆ ಬೆಳಗ್ಗೆ ಬಹಳಷ್ಟು ಜನ ಅನ್ಕೋತಾರೆ ಲೈಫಲ್ಲಿ ಏಜಲ್ಲಿ ಅನ್ಸ್ಬಿಡ್ಬೋದು ನಿಮ್ಗೆ, ನಾನು ಇಷ್ಟಪಟ್ಟ ಹುಡುಗಿ ನನ್ನ ಲೈಫಲ್ಲಿ ಇದ್ರೆ, ಇಷ್ಟಪಟ್ಟ ಹುಡುಗ ನನ್ನ ಲೈಫಲ್ಲಿ ಇದ್ರೆ ಹ್ಯಾಪಿಯಾಗಿ ಇರ್ತೀವಿ ಅಂತ. ಮದುವೆಗಿಂತ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ, ಮದುವೆ ಆದ್ಮೇಲೆ ಬೆಳಗ್ಗೆ ಹಾಲ್ ಪ್ಯಾಕೆಟ್ ಇಂದ ಡಿಶ್ ಬಿಲ್ ವರ್ಗು, ಮನೆ ರೆಂಟ್ ವರ್ಗು, EMI ವರ್ಗು, ಮಂತ್ ಎಂಡ್ ಅಲ್ಲಿ EMI ಕಟ್ಟಕ್ಕಾಗಲ್ಲ, ಕಂಪ್ನಿಯಲ್ಲಿ ಹೋದ್ರೆ ಬಾಸ್ ಹತ್ರ ಬೈಸ್ಕೊಳ್ಬೇಕು, ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂತೀವಿ, ಇಂತ 100 ಹೆಡ್ಡೇಕ್ ಇರುತ್ತೆ. ಆವಾಗ ಗೊತ್ತಾಗುತ್ತೆ. ಪ್ರದೀಪ್ ಸರ್ ಹೇಳಿದ್ರು 5 years ಬ್ಯಾಕ್, ನೀನ್ ರಿಮೆಂಬರ್ ಮಾಡ್ಕೊಳ್ಳೋಷ್ಟು ನಾನು ಸೆಕೆಂಡ್ ಟೈಮ್ MLA ಗೆದ್ದಿರ್ತೀನಿ. ಆವಾಗ ಇವತ್ತು 7 ವರ್ಷ ಆದ್ಮೇಲೆ ನಾನು ಸೆಕೆಂಡ್ ಟೈಮ್ MLA ಇದಾರಲ್ಲ, ಅವ್ರು ತಿಳಿದ್ರಪ್ಪ ನಮ್ಮ ಕಾಲೇಜಿಗೆ ಬಂದಾಗ, ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡು EMI ಸರ್ ಇನ್ನ EMI ಕಟ್ಟಿಲ್ಲ ಸರ್ ನೀವು ಅಂತ. ಅವಾಗ ನೀವು ಇಷ್ಟಪಟ್ಟು ಹುಡುಗಿಗೋ ಹುಡುಗನಿಗೋ ಫೋನ್ ಮಾಡಿ, ನಿನ್ ಜೊತೆ ಇದ್ರೆ ಸಾಕು ಸಂತೋಷವಾಗಿರ್ತೀನಿ ಅನ್ಕೊಂಡೆ ಅಂತ. ಅವತ್ತು ಹೇಳಕ್ಕಾಗಲ್ಲ.